ಅವನು ದ್ವೇಷ ಭಾಷಣ ಮಾಡ್ತಾನೆ ಅಂದರೆ ಅವನಿಗೆ ಒಂದು ವೇದಿಕೆಗೆ 25,000ನೋ 50,000ನೋ 1,00,000ನೋ 5,00,000ನೋ ಏನೋ ಒಂದು ರೇಟ್ ಫಿಕ್ಸ್ ಮಾಡಿರ್ತಾರೆ. ಅವನಿಗೆ ಆ ದುಡ್ಡು ಸಿಗಲೇಬೇಕು ಅಂದರೆ ಅವ್ನು ದ್ವೇಷ ಭಾಷಣ ಮಾಡಲೇಬೇಕು. ಅವ್ನ ವೃತ್ತಿ ಅದು. ಅವ್ನು ಕಾಸಿಗೋಸ್ಕರ ಬಂದು ಭಾಷಣ ಮಾಡಿ ದುಡ್ಡು ತಗೊಂಡು ಹೋಗ್ತಾ ಇದ್ದಾನೆ. ನೀವು ಸಿಳ್ಳೆ ಚಪ್ಪಾಳೆ ಹಾಕೋರು ಅವನು ಬಿತ್ತಿದ ದ್ವೇಷಕ್ಕೆ ನೀವು ಹೋಗಿ ದುಷ್ಕೃತ್ಯಗಳನ್ನು ಮಾಡಿ ಒಂದು ಕೊಲೆ ಆಗ್ತೀರಾ, ಒಂದು ಬಲಿ ಆಗ್ತೀರಾ. ಹಾಗೆ ಸರ್ಕಾರ ಕೆಲವೊಂದು ತೀರ್ಮಾನಗಳನ್ನು ಇಂಥ ವಿಚಾರದಲ್ಲಿ ತಗೊಂಡಾಗ ನಾವು ಅಪ್ರಿಷಿಯೇಟ್ ಮಾಡೋಣ, ದ್ವೇಷದ ವಿರುದ್ಧ ನಿಂತ್ಕೊಳ್ಳೋಣ, ಸಾಮರಸ್ಯದ ಪರ ನಿಂತ್ಕೊಳ್ಳೋಣ. ಹಿಂದೂ ಮುಸ್ಲಿಂ ಅಂತಲ್ಲ, ಯಾವನ್ನೇ ತಪ್ಪು ಮಾಡಿದ್ರು ಅವನನ್ನು ಬಲಿ ಹಾಕಬೇಕು ಅನ್ನುವಂಥ ಒತ್ತಡಗಳನ್ನು ನಾವು ಹೇರೋಣ. ಇಂತಹ ಸೂಕ್ಷ್ಮ ಸಂಗತಿಗಳ ಬಗ್ಗೆ ಅಲರ್ಟ್ ಆಗಬೇಕಾಗಿರೋದು ಯಾರು? ಜನಸಾಮಾನ್ಯರು. ಹಲೋ, ನಮಸ್ಕಾರ. ಕರ್ನಾಟಕ ರಾಜ್ಯದಲ್ಲಿ ದ್ವೇಷ ಭಾಷಣ ಮಾಡಿಕೊಂಡು ಓಡಾಡ್ತಿದ್ದಂಥ ನಿರುದ್ಯೋಗಿಗಳೆಲ್ಲ ಅದರಲ್ಲೇ ಉದ್ಯೋಗವನ್ನು ಕಂಡುಕೊಂಡಿದ್ರು. ಪಾಪ ನಿರುದ್ಯೋಗಿಗಳಂತ ಯಾಕೆ ಹೇಳೋಣ, ಮೈ ಬಗ್ಸಿ ದುಡಿಯೋದಕ್ಕೆ ನಾನು ರೆಡಿ ಇಲ್ಲ, ಸಮುದಾಯಗಳ ನಡುವೆ, ಜಾತಿಗಳ ನಡುವೆ, ಧರ್ಮಗಳ ನಡುವೆ ದ್ವೇಷವನ್ನು ಉತ್ತೇಜಿಸುವಂತಹ ಪ್ರಚೋದನಕಾರಿ ಭಾಷಣಗಳನ್ನು ಮಾಡ್ತಾ ಅವ್ರು ಹೊಡೆದಾಡಿ ಸಾಯ್ಬೇಕು, ಕೊಲೆನೂ ಆಗಬೇಕು, ಕೊಲೆನೂ ಮಾಡಬೇಕು, ಗುಂಪು ಘರ್ಷಣೆ ಆಗಬೇಕು, ಸಮಾಜದಲ್ಲಿ ನೆಮ್ಮದಿನೇ ಇರಬಾರ್ದು. ಇದರಿಂದ ಇವರು ಯಾರಿಗೆ ಪೂರಕವಾಗಿ ಕೆಲಸ ಮಾಡ್ತಿದ್ದಾರೋ ಅವ್ರಿಗೆ ಅನುಕೂಲ ಆಗಬೇಕು, ರಾಜಕೀಯವಾಗಿ, ಸಾಮಾಜಿಕವಾಗಿ. ಹಾಗಾಗಿ ಒಂದಿಷ್ಟು ಮಾತನಾಡೋದಕ್ಕೆ ಬರುವ, ಒಂದಿನಿತು ಭಾಷಣವನ್ನು ಕಲಿತಿರುವ, ಅದು ಸತ್ಯನ ಸುಳ್ಳೋ, ಒಟ್ಟಲ್ಲೇ ಜನರನ್ನು ಮೂರ್ಖರನ್ನಾಗಿಸುವಷ್ಟು ಶಕ್ತಿ ಬೇಕು. ಅಂತಹ ನಿರುದ್ಯೋಗಿಗಳನ್ನು ಹೆಕ್ಕಿ ಒಂದಿಷ್ಟು ಟ್ರೈನಿಂಗ್ ಕೊಟ್ಟು ದ್ವೇಷ ಭಾಷಣಗಳನ್ನು ಮಾಡಿ ಸಮಾಜದ ಸ್ವಾಸ್ಥ್ಯವನ್ನು ಕದಡಿ ಅಂತ ಬಿಟ್ಟಿರ್ತಾರೆ. ಇನ್ನು ಕೆಲವರು ಈ ಥರ ದ್ವೇಷ ಭಾಷಣವನ್ನು ಮಾಡೋದ್ರಿಂದ, ಈ ಥರ ಗಲಾಟೆ ಸಂಘರ್ಷಗಳನ್ನು ಮಾಡೋದ್ರಿಂದ ಇಷ್ಟೆಲ್ಲ ಕಾಸು ಬರ್ತದ, ಅನುಕೂಲ ಆಗ್ತದ? ಬೆವರೇ ಸುರಿಯಲ್ಲ. ಒಳ್ಳೆ ಬಟ್ಟೆ, ಒಳ್ಳೆ ಕಾರು, ಜೊತೆಗೆ 4 ಹುಡುಗರು, ಯಾವ ಪದವಿನೂ ಬೇಡ, ಯಾವುದು ಪುರಸ್ಕಾರನೂ ಬೇಡ, ಹಗಲು ರಾತ್ರಿ ಓದಬೇಕು ಅಂತಲೂ ಇಲ್ಲ, ಏನೂ ಇಲ್ಲ. ಪೋಕ್ಸಟ್ಟೆ ಇನ್ನೊಬ್ಬರನ್ನ ಬೈದ್ರೆ ಸಾಕು. ಅದು ಮುಸಲ್ಮಾನ ಸಮುದಾಯಕ್ಕೆ ಸೇರಿದಂತಹ ನಿರುದ್ಯೋಗಿಗಳು, ಹಿಂದೂ ಸಮುದಾಯಕ್ಕೆ ಸೇರಿದ ನಿರುದ್ಯೋಗಿಗಳು, ಕ್ರೈಸ್ತ ಸಮುದಾಯಕ್ಕೆ ಸೇರಿದ ನಿರುದ್ಯೋಗಿಗಳು, ಎಲ್ಲರಿಗೂ ಅಪ್ಲೈ ಆಗ್ತದೆ. ಹಿಂದೂಗಳನ್ನು ಬೈಯೋದ್ರಿಂದ, ಹಿಂದೂ ಮುಸಲ್ಮಾನರ ನಡುವೆ ತಂದಿಕ್ಕೋದ್ರಿಂದ ನಮ್ಗೆ ಅನುಕೂಲ ಆಗ್ತದೆ ಅಂತ ಯೋಚನೆ ಮಾಡುವಂಥ ಮುಸಲ್ಮಾನ ಕಿಡಿಗೇಡಿಗಳು ಕೂಡ ಇದ್ದಾರೆ. ಅವರ ದ್ವೇಷ ಭಾಷಣವನ್ನು ಕೂಡ ನಾವು ಕೇಳ್ಕೊಂಡೇ ಬಂದಿದ್ದೀವಿ. ಅದೇ ಥರ ಹಿಂದೂ ಸಮುದಾಯದಲ್ಲೂ ಕೂಡ ಇನ್ನೊಂದು ಸಮುದಾಯದ ಆಚಾರ ವಿಚಾರಗಳನ್ನು ಬೈಯೋದೆ, ಧಿಕ್ಕರಿಸೋದೆ ನಮ್ಮ ಆದಾಯದ ಮೂಲ ಅಂತ ಯಾವಾಗ ಗೊತ್ತಾಯ್ತೋ ಎಲ್ಲ ನಾಯಿಕೊಡೆಗಳ ಥರ ಹುಡ್ಕೊಂಡ್ರು. ಕ್ಯಾಬ್ ಓಡಿಸ್ಕೊಂಡು 200-300 ಸಂಪಾದನೆ ಮಾಡ್ತಿದ್ದ, ಗ್ಯಾಪಲ್ಲಿ ತಲೆ ಹಿಡಿಯೋ ಕೆಲಸವನ್ನು ಮಾಡ್ತಿದ್ದವ್ರು ಎಲ್ಲರೂ ಕೂಡ ಇನ್ನೊಂದು ಸಮುದಾಯದ ಆಚಾರ ವಿಚಾರಗಳನ್ನು ಬೈಯೋದ್ರಿಂದ ಅವಕಾಶಗಳು ಸಿಗ್ತವೆ, ಸನ್ಮಾನಗಳು ಸಿಗ್ತವೆ. ಒಂದು ಕಾಲದಲ್ಲಿ ಭ್ರಷ್ಟರ ವಿರುದ್ಧ ಸಿಡಿದು ನಿಂತವರೆಲ್ಲ ಸನ್ಮಾನ ಮಾಡ್ತಾರೆ ಅಂತ ಯಾವಾಗ ಅನ್ನಿಸ್ತೋ, ಯಾವಾಗ ಅಂತಹ ನಿರೀಕ್ಷೆಗಳು ಹುಡ್ಕೊಳ್ತೋ, ಎಲ್ಲರೂ ಧರ್ಮ ರಕ್ಷಕರಾಗಿ ನಿಂತ್ಕೊಂಡ್ಬಿಟ್ರು. ಧರ್ಮದ ಹೆಸರಿನಲ್ಲಿ ದ್ವೇಷವನ್ನು ಕಾರಿದಂಥ ಅನೇಕ ಸಂಘಟನೆಗಳು ಬ್ಯಾನ್ ಆಗಿದ್ದಾವೆ. ಧರ್ಮದ ಹೆಸರಿನಲ್ಲಿ ದ್ವೇಷವನ್ನು ಕಾರಿದವರು ಅನೇಕರು ಬಲಿಯಾಗಿ ಹೋಗಿದ್ದಾರೆ, ಅನೇಕರು ಜೈಲು ಪಾಲಾಗಿದ್ದಾರೆ. ಆದರೆ ಇವರನ್ನು ಬಳಸಿಕೊಂಡು ಅಥವಾ ಇವರ ತಲೆಯನ್ನು ಕೆಡಿಸುವ ದ್ವೇಷ ಭಾಷಣಕಾರರು ಇವತ್ತಿಗೂ ಜೀವಂತವಾಗಿದ್ದಾರೆ, ಆರಾಮಾಗಿ ಓಡಾಡ್ಕೊಂಡಿದ್ದಾರೆ, ಸಿಕ್ಕಾಪಟ್ಟೆ ಆದಾಯವನ್ನು ತಗೊಂಡು ಅದ್ಭುತವಾಗಿ ಬದುಕ್ತಿದ್ದಾರೆ. ನಿರಂತರವಾಗಿ ಸಾಗ್ತಾ ಇದೆ ಅವರ ದ್ವೇಷ ಭಾಷಣ. ಈಗ ರಾಜ್ಯ ಸರ್ಕಾರ ಅಂದರೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಮೊನ್ನೆ ಡಿಸೆಂಬರ್ 4ನೇ ತಾರೀಕು ಕರ್ನಾಟಕ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ವಿಧೇಯಕ ಅಂದರೆ ಪ್ರತಿಬಂಧಕ 2025 ಅನುಮೋದನೆ ನೀಡಿದೆ. ಕರ್ನಾಟಕ ಹೇಟ್ ಸ್ಪೀಚ್ ಆ್ಯಂಡ್ ಹೇಟ್ ಕ್ರೈಮ್ಸ್ ಪ್ರಿವೆನ್ಷನ್ ಬಿಲ್. ಈ ಮಸೂದೆಯನ್ನು ಬೆಳಗಾವಿ ವಿಧಾನಸೌಧದಲ್ಲಿ ಈಗ 8ನೇ ತಾರೀಕಿಂದ ಚಳಿಗಾಲದ ಅಧಿವೇಶನ ನಡೀತಾ ಇದೆ, ಅಲ್ಲಿ ಈ ವಿಧೇಯಕವನ್ನು ಮಂಡಿಸುತ್ತೆ ಅನ್ನುವಂಥ ಒಂದು ಪ್ಲಾನ್ ಇದೆ. ಈ ಮಸೂದೆಯ ಮುಖ್ಯ ಉದ್ದೇಶ ಏನು? ಸಮಾಜದಲ್ಲಿ ದ್ವೇಷ ಭಾಷಣ, ದ್ವೇಷ ಅಪರಾಧಗಳ ಪ್ರಸಾರ, ಪ್ರಕಟಣೆ ಅಥವಾ ಪ್ರಚಾರವನ್ನು ತಡೆಯೋದು, ಸಾಮರಸ್ಯಕ್ಕೆ ಧಕ್ಕೆ ತರೋದನ್ನು ತಡೆಯೋದು ಮತ್ತು ಇಂತಹ ಕೃತ್ಯಗಳಿಗೆ ಶಿಕ್ಷೆ ನೀಡೋದು. ಈ ಕಾನೂನು ವ್ಯಕ್ತಿಗಳಿಗೆ, ಸಂಘಟನೆಗಳಿಗೆ ಮತ್ತು ಸಂಸ್ಥೆಗಳಿಗೂ ಕೂಡ ಅಪ್ಲೈ ಆಗ್ತದೆ. ಸಮಾಜದ ಸಾಮರಸ್ಯಕ್ಕೆ ಮಾರಕ ಯಾರಾಗ್ತಾರೋ ಅವ್ರನ್ನ ಬಲಿ ಹಾಕ್ತೀವಿ ಅಂತ ಆಲ್ರೆಡಿ BNS IPCನೂ ಇತ್ತು. ದ್ವೇಷ ಭಾಷಣಕ್ಕೆ,
ದ್ವೇಷ ಪ್ರಚಾರಕ್ಕೆ, ಪ್ರಸಾರಕ್ಕೆ ಎಲ್ಲದಕ್ಕೂ IPC ಶಿಕ್ಷೆ ಇತ್ತು, BNS ಇದೆ. ಆದರೆ ಅದಕ್ಕೆ ಇನ್ನಷ್ಟು ಅಂಶಗಳನ್ನು ಅಡಕ ಮಾಡಿ ರಾಜ್ಯ ಸರ್ಕಾರ ಈ ವಿಧೇಯಕಕ್ಕೆ ಅನುಮೋದನೆ ನೀಡಿದೆ. ಈಗ ಚಳಿಗಾಲದ ಅಧಿವೇಶನದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತದೆ. ಇದು ಈಸಿಯಾಗಿ ಒಪ್ಕೊಳ್ಳೋ ವಿಚಾರ. ದ್ವೇಷ ಭಾಷಣ ಯಾರು ಮಾಡ್ತಾರೆ, ಆ ಮೂಲಕ ಸಮಾಜದ ಸಾಮರಸ್ಯವನ್ನು ಯಾರು ಕದಡ್ತಾರೆ, ಅವರನ್ನ ಬಲಿ ಹಾಕೋದು, ಕಟ್ಟ ಹಾಕೋದು, ಇಷ್ಟೇ ಕಾನ್ಸೆಪ್ಟ್ ಇರೋದು. ಹೌದಪ್ಪ, ದ್ವೇಷದಿಂದ ವಿನಾಶ, ಒಳ್ಳೆ ಕಾನೂನು ತರ್ತಿದ್ದಾರೆ, ಹೀಗೆ ತಾನೇ ಹೋಗ್ಬೇಕು. BJP ವಿರೋಧ ಅದಕ್ಕೆ ಯಾವ ಕಡೆಯಿಂದ ನಗಬೇಕು ಹೇಳಿ. BJPಯಿಂದ ವಿರೋಧ, BJP ಬೆಂಬಲಿಗರಿಂದ ವಿರೋಧ. ಚಕ್ರವರ್ತಿ ಸೂಲಿಬೆಲೆ ಅಂತ ಒಬ್ಬ ಮನುಷ್ಯ, ಅತ್ಯಂತ ಸದ್ಯಸಂಧ, ದ್ವೇಷ ಅಂದ್ರೇ ಗೊತ್ತಿಲ್ಲ. ಮತ್ತೆ ಮುತಾಲಿಕ್ ಗಡ್ಡ ಬಿಟ್ಟವರನ್ನ ನೋಡಿದಾಗೆಲ್ಲ ನನಗೆ ಟೆರರಿಸ್ಟ್ಗಳು ಅನಿಸ್ತಾರೆ ಅಂತ ಹೇಳ್ಬಿಟ್ಟು ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಡೀಪಾಗಿ ನೋಡಿದೆ, ಈ ಕ್ಯಾಂಡಿಡೇಟ್ನ ಎಲ್ಲ ನೋಡ್ದಂಗಿದೆ ಅಂತ. ಮುತಾಲಿಕ್ಕೆ ಇಷ್ಟದ ಗಡ್ಡ ಬಿಟ್ಟಿದ್ರು. ಏನು ಮೂರ್ಖತನ. ಕನ್ನಡಿ ಮುಂದೆ ನಿಂತು ಭಾಷಣ ಮಾಡೋ ಅಭ್ಯಾಸ ಇಲ್ಲ, ಜನಸಮೂಹದ ಮುಂದೆ ನಿಂತು ಬೇಗಾಬಿಟ್ಟು ಮಾತಾಡಿ ಆ ಹುಡುಗರು ತಲೆ ಕೆಡಿಸಿ ಅಭ್ಯಾಸ. ದ್ವೇಷ ಭಾಷಣದ ಮೂಲಕವೇ ಹೊಟ್ಟೆ ಹೊರೆದುಕೊಳ್ಳುತ್ತಿದ್ದವರಿಗೆಲ್ಲ ಸಂಕಟ ಶುರುವಾಗಿದೆ. ಅರೆ, ಇವ್ರು ನಮ್ಮ ಅನ್ನಕ್ಕೆ ಕೈ ಇಟ್ಬಿಟ್ರಲ್ಲಪ್ಪ. ಈಗ ಮುತಾಲಿಕ್ಗಾಗಲಿ, ಸೂಲಿಬೆಲೆಗಾಗಲಿ, ಇನ್ನಿತರರಿಗಾಗಲಿ BJPಯ ಅನೇಕ ಹೇಟ್ ಸ್ಪೀಚ್ಗಳು ಮಾಡ್ತಾ ಯಾರು ಬಂದಿದ್ದಾರೋ ಅವರೆಲ್ಲರೂ ಈ ವಿಧೇಯಕಕ್ಕೆ ನಮ್ಮ ವಿರೋಧ ಅಂತಿದ್ದಾರೆ. ನೀವು ದ್ವೇಷ ಭಾಷಣವೇ ಮಾಡಿಲ್ಲ ಅಂತ ಹೇಳ್ತೀರಾ ನೀವು. ನಿಮ್ಮ ಮೇಲೆ ದ್ವೇಷ ಭಾಷಣಕ್ಕೆ ಸಂಬಂಧಪಟ್ಟಾಗೆ ಅನೇಕ ಪ್ರಕರಣಗಳು ದಾಖಲಾಗಿದ್ದಾವೆ. ಆ ಮೂಲಕವೇ ಹೊಟ್ಟೆ ಹೊರೆದುಕೊಳ್ತಿದ್ದವರು, ಆ ಮೂಲಕವೇ ಅನ್ನಕ್ಕೆ ದಾರಿಯನ್ನು ಕಂಡುಕೊಂಡವರು. ಯಾವಾಗ ಸರ್ಕಾರ ಅಲ್ಲಿಗೆ ಕೈ ಇಡ್ತೋ ಮುಂದೇನು ಮಣ್ಣು ತಿಂತೀರಾ? ನಿಮ್ಮ ಸಂಕಟ ಅರ್ಥ ಆಗ್ತದೆ. ಅದನ್ನು ಸಂಕಟ ಅನ್ನಲ್ಲ, ಸಾಮರಸ್ಯಕ್ಕೆ ಕಂಟಕ ಅಂತಾರೆ. ಸಂಕಟ ಅಲ್ಲ, ಅದು ಕಂಟಕ. ಅದು ನೀವೇ ಕಂಟಕರು. ಒಂದಿಷ್ಟು ಜನ ಇದ್ದಾರೆ, ಇವರಿಗೆಲ್ಲ ಕರೆಕ್ಟಾಗಿ ನಿಯಂತ್ರಣ ಹಾಕಿದ್ರೆ, ಅದು ಮುಸಲ್ಮಾನರಲ್ಲಿದ್ದಾರೆ, ಹಿಂದೂಗಳಲ್ಲಿದ್ದಾರೆ, ಬೇರೆ ಬೇರೆ ವಲಯದಲ್ಲಿದ್ದಾರೆ. ಪ್ರಗತಿಪರ ಅಂತ ಕರಿತಿರೋ, ಎಡಪಂಥೀಯರು ಕರಿತಿರೋ, ಬಲಪಂಥೀಯರು ಕರಿತಿರೋ, ಯಾವ ಪಂಥೀಯನೋ ಎಲ್ಲ ಕಡೆನೂ ದ್ವೇಷ ಭಾಷಣವನ್ನು ಮಾಡುವ, ದ್ವೇಷವನ್ನು ಉತ್ತೇಜಿಸುವ, ದ್ವೇಷವನ್ನು ಪ್ರಸಾರ ಮಾಡುವ, ದ್ವೇಷವನ್ನು ಪ್ರಚಾರ ಮಾಡುವವರು ಇದ್ದೇ ಇದ್ದಾರೆ. ಈ ಕಾನೂನಿನಿಂದ ಎಲ್ಲರಿಗೂ ಕಡಿವಾಣ ಬೀಳುತ್ತೆ. ಸೆಲೆಕ್ಟಿವ್ ಹೆಂಗಾಗ್ತದೆ? ರಾಜ್ಯ ಸರ್ಕಾರ ಈ ಕಾನೂನನ್ನು ತರಬೇಕಾದ್ರೆ ಇದು ಕೇವಲ ಹಿಂದೂಗಳಿಗೆ ಮಾತ್ರ ಅಪ್ಲೈ ಆಗ್ತದೆ ಅಂತ ಹೇಳಿದ್ಯಾ? ಇದಕ್ಕೊಂದು ವಿತಂಡವಾದ ಮಾಡ್ತಾರೆ. ದಿನ 5 ಹೊತ್ತು ನಮಾಜನ್ನು ಕೇಳಿಸಿಕೊಳ್ಳುತ್ತೇವೆ, ಅಲ್ಲ ಬಿಟ್ಟರೆ ದೇವರಿಲ್ಲ ಅಂತ ಹೇಳ್ತಾರೆ. ಇದು ಕೂಡ ದ್ವೇಷ ಭಾಷಣದ ಅಡಿಯಲ್ಲಿ ಬರುತ್ತಾ? ಮೂರ್ಖತನದ ಪ್ರಶ್ನೆ. ಹಿಂದೂನ, ಮುಸಲ್ಮಾನನ, ಕ್ರೈಸ್ತನೋ ಅವರಿಗೆ ಅವರ ದೇವರುಗಳೇ ದೊಡ್ಡವರು. ಅಜಾನ್ ಭಾರತದಲ್ಲಿ ಹುಟ್ಟಿದ್ದಲ್ಲ, ಇಡೀ ಪ್ರಪಂಚದಲ್ಲೇ ಅಜಾನ್ ಇದೆ. ನಮ್ಮ ದೇವರೇ ಅಂತಿಮ ಅನ್ನೋ ನಂಬಿಕೆ, ಅದನ್ನು ಅವ್ರು ಹೇಳ್ತಾ ಇದ್ದಾರೆ. ಆಯ್ತು, ಹಿಂದೂಗಳಿಗೆ ಅರಬ್ಬಿ ಬಂತಪ್ಪ, ಅರಬ್ಬಿ ಬಂದಿರುವಂತ ಒಬ್ಬ ಹಿಂದೂಗೆ ನಮ್ಮ ಅಲ್ಲ ಬಿಟ್ಟರೆ ದೇವರಿಲ್ಲ ಅಂತ ಯಾಕೆ ಅವ್ನು ಕೇಳಿಸ್ಕೋಬೇಕು? ಅದಕ್ಕೆ ಕಾನೂನನ್ನು ತರಬೇಕಾಗತ್ತೆ. ಧಾರ್ಮಿಕ ಆಚರಣೆ, ಧಾರ್ಮಿಕ ಪದ್ಧತಿಗೆ ಪೂರಕವಾಗಿ ಕೆಲವು ಕಾನೂನುಗಳನ್ನು ತರಬೇಕು. ಶಬ್ದ ಮಾಲಿನ್ಯ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾನೂನುಗಳಾಗಿದ್ದಾವೆ. ಶಬ್ದ ನಿಯಂತ್ರಣದಲ್ಲಿರಬೇಕು, ಈ ಥರ ಕಾನೂನುಗಳಿದ್ದಾವೆ. ಆದರೆ ಇದನ್ನು ನೀವು ಧಾರ್ಮಿಕವಾಗಿ ನಮಗೆ ಧಕ್ಕೆ ಬರುತ್ತೆ ಅಂತ ಯೋಚನೆ ಮಾಡಿದ್ರೆ, ನಾಳೆ ಬೀದಿಯಲ್ಲಿ ಗಣೇಶನ ಮೆರವಣಿಗೆ ಹೋಗೋಕ್ಕಾಗಲ್ಲ. ಗಣಪತಿ ಬಪ್ಪ ಮೋರೆಯ, ನಮ್ಮ ದೇವರು ಶ್ರೇಷ್ಠ ಅಂತ ಹೇಳಗೇ ಇಲ್ಲ. ಹಿಂದೂಗಳ ದೇವಸ್ಥಾನಗಳಲ್ಲಿ ಗಂಟೆ ಶಬ್ದಗಳು ಆ ಪಕ್ಕದ ಮನೆಯಲ್ಲಿರುವಂಥ ಮುಸಲ್ಮಾನನಿಗೆ ಕೇಳಿಸ್ತಾ ಇದೆ, ಪಕ್ಕದ ಮನೆಯಲ್ಲಿರುವಂಥ ಕ್ರೈಸ್ತನಿಗೆ ಕೇಳಿಸ್ತಾ ಇದೆ. ಇದರಿಂದ ನನ್ನ ಧಾರ್ಮಿಕ ಭಾವನೆಗೆ ಧಕ್ಕೆ ಬರ್ತಾ ಇದೆ. ಅವರ ದೇವರನ್ನು ಶ್ರೇಷ್ಠ ಅಂತ ಹೇಳ್ಬಿಟ್ಟು ಪೂಜೆ ಮಾಡ್ತಿರುವಂಥ ಆ ಶಬ್ದ ನನಗೆ ಇರಿಟೇಷನ್ ಮಾಡ್ತಾ ಇದೆ. ಹಾಗಾಗಿ ಅದನ್ನು ಕೂಡ ದ್ವೇಷ ಭಾಷಣದ, ದ್ವೇಷ ಪ್ರಸಾರದ, ದ್ವೇಷ ಪ್ರಚಾರದ ಅಡಿಯಲ್ಲಿ ತಂದಿಡಿ ಅಂದರೆ ಈ ಸೂಲಿಬೆಲೆಯ ಮೂರ್ಖತನಕ್ಕೆ ಕಡಿವಾಣನೇ ಇಲ್ವಾ? ಅದನ್ನು ಪ್ರಚಾರ ಮಾಡೋದಕ್ಕೆ ಒಂದಿಷ್ಟು ಮಾಧ್ಯಮಗಳು ಈ ಥರದ ನಾನ್ಸೆನ್ಸ್ಗಳು ದ್ವೇಷ ಭಾಷಣ ಮಸೂದೆಗೆ ಸಂಬಂಧಪಟ್ಟ ಹಾಗೆ ವಿತಂಡವಾದಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ಧಾರ್ಮಿಕ ಆಚರಣೆಗಳು ಬೇರೆ, ಅದು ಶತಶತಮಾನಗಳಿಂದ ನಡ್ಕೊಂಡು ಬಂದಿದೆ. ಅಜಾನ್ಗಳಾಗಲಿ, ದೇವರ ಪೂಜೆಗಳಾಗಲಿ, ಚರ್ಚ್ಗಳು ನಡೆಯುವಂತಹ ಪ್ರಾರ್ಥನೆಗಳಾಗಲಿ ಯಾರ ಕಿವಿಯನ್ನು ಚೂಸ್ತಾ ಇಲ್ಲ, ಯಾರ ಹೃದಯವನ್ನ ಬಗಿತಾ ಇಲ್ಲ. ಇನ್ನೊಂದು ಧರ್ಮದ ಆಚರಣೆಯನ್ನ, ಪದ್ಧತಿಯನ್ನ ಹೇಳ್ಕೊಂಡು ಬಂದು ಚರ್ಚೆ ಮಾಡ್ತಿರಲ್ಲ, ಇದೇ ದ್ವೇಷ ಭಾಷಣ, ಇದೇ ದ್ವೇಷ ಬಿತ್ತುವ ಕೆಲಸ. ದ್ವೇಷ ಭಾಷಣ ಮಸೂದೆಯನ್ನು ವಿರೋಧಿಸುವ ಬರದಲ್ಲಿ ಮತ್ತೆ ದ್ವೇಷವನ್ನೇ ಬಿತ್ತುತ್ತಾ ಇದ್ದೀರಾ. ಇದಕ್ಕೆ ಕಡಿವಾಣ ಹಾಕೋದಕ್ಕೆ ರಾಜ್ಯ ಸರ್ಕಾರ ಹೊರಟಿರೋದು. ಈಗ ಯಾವುದೇ ಭಾಷಣ, ಬರಹ, ಸಂಕೇತ, ದೃಶ್ಯ ಅಥವಾ ಎಲೆಕ್ಟ್ರಾನಿಕ್ ಮಾಧ್ಯಮಗಳ ಮೂಲಕ, ಆನ್ಲೈನ್ ಅಥವಾ ಆಫ್ಲೈನ್, ಸಾರ್ವಜನಿಕವಾಗಿ ಪ್ರಕಟಪಡಿಸುವ ಅಥವಾ ಹರಡುವ ಅಭಿವ್ಯಕ್ತಿ, ಇದು ಯಾವುದೇ ವ್ಯಕ್ತಿ, ವರ್ಗ, ಗುಂಪು ಅಥವಾ ಸಮುದಾಯದ ವಿರುದ್ಧ ಶತ್ರುತ್ವ, ದ್ವೇಷ ಅಥವಾ ಕೆಟ್ಟ ಭಾವನೆಗಳನ್ನು ಹುಟ್ಟಿಸುವ ದುರುದ್ದೇಶ, ಅದನ್ನು ದ್ವೇಷ ಭಾಷಣ ಅಂತ ಪರಿಗಣಿಸಲಾಗುತ್ತೆ. ದ್ವೇಷ ಭಾಷಣವನ್ನು ಪ್ರಚಾರ ಮಾಡೋದು, ಹರಡೋದು, ಉತ್ತೇಜಿಸೋದು, ಸಹಾಯ ಮಾಡೋದು ಅಥವಾ ಪ್ರಯತ್ನಿಸುವ ಕೃತ್ಯ, ಇದು ಸಮಾಜದಲ್ಲಿ ಅಸಮಾನತೆ ಅಥವಾ ಶತ್ರುತ್ವವನ್ನು ಹುಟ್ಟಿಸುತ್ತೆ, ಹುಟ್ಟಿಸಿದೆ. ಈ ಥರ ದ್ವೇಷ ಭಾಷಣ ಮಾಡಿದ್ರೆ ಮೊದಲ ಅಪರಾಧಕ್ಕೆ 1 ರಿಂದ 7 ವರ್ಷಗಳ ಜೈಲು ಶಿಕ್ಷೆ.
50,000 ದಂಡ. ಪುನರಾವರ್ತಿತ ಅಪರಾಧಗಳಿಗೆ ಕನಿಷ್ಠ 2 ವರ್ಷಗಳಿಂದ 10 ವರ್ಷಗಳ ಜೈಲು, 1 ಲಕ್ಷ ದಂಡ. ನ್ಯಾಯಾಲಯಗಳು ಅಪರಾಧದ ಗಾತ್ರದ ಆಧಾರದ ಮೇಲೆ ಪೀಡಿತರಿಗೆ ಸೂಕ್ತ ಪರಿಹಾರ ಕೂಡ ನೀಡಬಹುದು. ರಾಜ್ಯ ಸರ್ಕಾರ ನೇಮಿಸಿದ ಅಧಿಕಾರಿ ಇಲೆಕ್ಟ್ರಾನಿಕ್ ಮೀಡಿಯಾ ಸೇರಿದ ಹಾಗೆ ದ್ವೇಷದ ವಿರುದ್ಧ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳಬಹುದು. ದ್ವೇಷ ಹರಡುವಂಥ ಸಾಮಗ್ರಿ ಸಾಧನವನ್ನು ತೆರವುಗೊಳಿಸೋದು, ಬ್ಲಾಕ್ ಮಾಡುವ ಅಧಿಕಾರ ಅವರಿಗೆ ರಾಜ್ಯ ಸರ್ಕಾರ ಕೊಟ್ಟಿದೆ. ಏನಿದೆ ಹೇಳಿ, ಎಷ್ಟು ಅದ್ಭುತ ಇದೆಯಲ್ಲ. ಪ್ರೀತಿ ಸಾಮರಸ್ಯದಿಂದ ಬದುಕೋಣ, ಧರ್ಮ ಜಾತಿ ಅಂತ ಹೊಡೆದಾಡ್ಕೊಂಡು ಸಾಯೋದು ಬೇಡ. ಜಾತಿ ಅನ್ನೋ ವಿಚಾರದಲ್ಲಿ ದ್ವೇಷವನ್ನು ಬಿತ್ತಿದರೆ, ದ್ವೇಷವನ್ನು ಮಾಡಿದ್ರೆ, ತಾರತಮ್ಯ ಮಾಡಿದ್ರೂ ಕೂಡ ಈ ಮಸೂದೆಯಲ್ಲಿ ಅವ್ರಿಗೆ ಶಿಕ್ಷೆ ಇದೆ. ದ್ವೇಷ ಭಾವನ ಮಾಡ್ತಾ ಇರ್ತಾನೆ, ಅವನ ಜೊತೆ ವೇದಿಕೆಯಲ್ಲಿ ಕೂತ್ಕೊಂಡು ಆ ದ್ವೇಷ ಭಾಷಣಕ್ಕೆ ಚಪ್ಪಾಳೆ ಹೊಡ್ಕೊಂಡು ಅವನಿಗೆ ಸಪೋರ್ಟ್ ಮಾಡಿಕೊಂಡು ಜೈಕಾರ ಕೂತ್ಕೊಂಡಿದ್ರೂ ಕೂಡ ನಿಮ್ಮ ಮೇಲೆ ಕೇಸ್ ಆಗುತ್ತೆ. A1 ಇವನು, A2 A3 A4 ಹೀಗೆ ಸಖತ್ತಾಗಿದೆ ರೀ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಆಲ್ರೆಡಿ IPC ಇತ್ತು, BNS ಇದೆ. ರಾಜ್ಯ ಸರ್ಕಾರ ಫೋಕಸ್ ಮಾಡ್ತಾ ಇದೆ ಈ ಕಾನ್ಸೆಪ್ಟ್ ಮೇಲೆ. ಇಷ್ಟು ದಿನ ಫೋಕಸ್ ಆಗ್ತಾ ಇರಲಿಲ್ಲ. ಯಾವನ ದ್ವೇಷ ಭಾಷಣ ಮಾಡ್ತಿದ್ದ, ಪೊಲೀಸರಿಗೆ ಸಾಧ್ಯವಾದ ಸುಮೋಟ ಆಗ್ತಾ ಇದ್ರು, ಇಲ್ಲಿ ಯಾವನಾದ್ರೂ ಕಂಪ್ಲೇಂಟ್ ಕೊಟ್ಟರೆ ಆ್ಯಕ್ಷನ್ ತಗೊಳ್ತಿದ್ರು. ಈಗ ಹಂಗಿಲ್ಲ. ಎಲ್ಲೇ ದ್ವೇಷ ಭಾಷಣ ಬಂದರೂ ಅದು ಯಾರೇ ಆಗಲಿ, ನೀವೋ ನಾವೋ, ಅದನ್ನು ಸಂಬಂಧಪಟ್ಟವರ ಗಮನಕ್ಕೆ ತಂದು ಅವನ ಮೇಲೆ ಕೇಸ್ ಹಾಕ್ಸ್ಬೋದು. ಇನ್ನೊಬ್ಬರನ್ನ ಬೈಯೋದೆ, ಇನ್ನೊಂದು ಧರ್ಮವನ್ನು, ಇನ್ನೊಂದು ಜಾತಿಯನ್ನು, ಯಾವುದೇ ಧರ್ಮಕ್ಕೆ ಸೇರಿರಲಿ, ಬೈಯೋದನ್ನೇ ಕಸುಬು ಮಾಡ್ಕೊಂಡು ಹೊಟ್ಟೆ ಹೊಡೆದುಕೊಳ್ಳುತ್ತಿದ್ದಂಥ ನಿರುದ್ಯೋಗಿಗಳೆಲ್ಲ ಬಾಯಿ ಬಡ್ಕತ್ತಿದ್ದಾರೆ. ಅಯ್ಯಯ್ಯೋ ಏನಪ್ಪ ನೆಕ್ಸ್ಟು ಹೊಟ್ಟೆಪಾಡು, ಮಣ್ಣು ತಿನ್ನೋದ ಅಂತ. ಮಣ್ಣು ತಿನ್ನೋ ಕೆಲಸನೇ ಮಾಡ್ತಾ ಇದ್ದಿದ್ದು ನೀವು, ಮಣ್ಣನ್ನೇ ತಿನ್ನಿ. ಕರ್ನಾಟಕ ರಾಜ್ಯದಲ್ಲಿ ಹಾಗೂ ಭಾರತ ದೇಶದಲ್ಲಿ ಒಂದಿಷ್ಟು ನಾಯಿಕೊಡೆಗಳಿದ್ದಾವೆ, ದ್ವೇಷ ಬಿತ್ತುವ ನಾಯಿಕೊಡೆಗಳು. ಇವ್ರನ್ನ ಬಳಸ್ಕೊಂಡು ಒಂದಿಷ್ಟು ರಾಜಕಾರಣ ಸರ್ವೇ ಆಗ್ತಾ ಇದೆ. ಈ ದ್ವೇಷ ಬಿತ್ತುವ ನಾಯಿಕೊಡೆಗಳನ್ನೆಲ್ಲ ಮಟ್ಟ ಹಾಕಬೇಕು. ಆಲ್ರೆಡಿ BNS ಅಲ್ಲಿ ದ್ವೇಷ ಭಾಷಣ, ದ್ವೇಷ ಪ್ರಚಾರ, ದ್ವೇಷ ಪ್ರಸಾರಕ್ಕೆ ಸಂಬಂಧಪಟ್ಟ ಒಂದಿಷ್ಟು ಕಾನೂನುಗಳಿದ್ದಾವೆ. BNS ಸೆಕ್ಷನ್ 196 ಇದು ಹಳೆ IPC 153A ಇತ್ತು. ಜಾತಿ, ಧರ್ಮ, ಭಾಷೆ ಆಧಾರದ ಮೇಲೆ ಗುಂಪುಗಳ ನಡುವೆ ದ್ವೇಷ ಹಬ್ಸಿದ್ರೆ 3 ವರ್ಷ ಜೈಲು ಮತ್ತು ದಂಡ ಶಿಕ್ಷೆ. BNS ಸೆಕ್ಷನ್ 197 IPCಯಲ್ಲಿ 153B ಇತ್ತಿದು. ದೇಶದ ಏಕತೆಗೆ ಧಕ್ಕೆ ತರುವಂಥ ಹೇಳಿಕೆಗಳು, ಇದಕ್ಕೆ 3 ವರ್ಷ ಜೈಲು ಮತ್ತು ದಂಡ ಇದೆ. BNS ಸೆಕ್ಷನ್ 299 ಮೊದಲು IPC 295A ಇತ್ತು. ಧಾರ್ಮಿಕ ಭಾವನೆಗಳನ್ನು ಉದ್ದೇಶಪೂರ್ವಕವಾಗಿ ನೋಯಿಸೋದು, 3 ವರ್ಷ ಜೈಲು ಮತ್ತು ದಂಡ. BNS ಸೆಕ್ಷನ್ 356 IPC 505 ಇತ್ತು. ಸಾರ್ವಜನಿಕ ಶಾಂತಿ ಭಂಗ ಮಾಡುವ ರೀತಿಯ ದ್ವೇಷದ ಪೋಸ್ಟು ಮತ್ತು ಭಾಷಣ, 3 ವರ್ಷ ಜೈಲು ಮತ್ತು ದಂಡ. ಮಿಕ್ಕಂತೆ SC/ST ಅಟ್ರಾಸಿಟಿ ಆ್ಯಕ್ಟ್ ಇದೆ. ದಲಿತರ, ಆದಿವಾಸಿಗಳನ್ನು ಸಾರ್ವಜನಿಕವಾಗಿ ಅವಮಾನಿಸೋದು, ಅದಕ್ಕೆ 6 ತಿಂಗಳಿಂದ 5 ವರ್ಷ ಜೈಲು ಶಿಕ್ಷೆ ಇದೆ. ಎಲ್ಲರೂ ಹೇಳ್ತಾರೆ ಈ ಥರದ ಕಾಯ್ದೆಗಳ ಮೂಲಕ ಪರ್ಟಿಕ್ಯುಲರ್ ಆಗಿ ರಾಜ್ಯ ಸರ್ಕಾರ ಹಿಂದೂಗಳನ್ನು ಮಾತ್ರ ಟಾರ್ಗೆಟ್ ಮಾಡುತ್ತೆ. ಎಲ್ಲಾದ್ರೂ ಹೇಳಿದ್ಯಾ? ಯಾಕೆ ಕುಂಬಳಕಾಯಿ ಕಳ್ಳರಾಗ್ತಿದ್ದೀರಿ ನೀವು? ದ್ವೇಷ ಭಾಷಣ ಮಾಡೋದು ನಿಲ್ಲಿಸ್ಬೇಡಿ. ಯಾವನೊಬ್ಬ ಮುಸಲ್ಮಾನನೋ ಇನ್ನೊಂದು ಧರ್ಮದನೋ ದ್ವೇಷ ಭಾಷಣ ಮಾಡಿದ ಮೇಲೂ ಕೂಡ ರಾಜ್ಯ ಸರ್ಕಾರ ಅವರನ್ನು ಕಾಪಾಡುತ್ತಾ ನೋಡೇ ಬೇಡ. ಮಂಗಳೂರಿನ ಸುಹಾಸ್ ಶೆಟ್ಟಿ ಮರ್ಡರ್ ಆದಮೇಲೆ ಅಬ್ದುಲ್ ರೆಹಮಾನ್ ಮರ್ಡರ್ ಆಯಿತು. ಈ ಕೊಲೆಗಳೆಲ್ಲ ಆಯ್ತಲ್ಲ, ಯಾವ ಮೋಟಿವೇಟಲ್ಲಿ ಆಯಿತು? ಪ್ರವೀಣ್ ನೆಟ್ಟಾರ ಮರ್ಡರ್ ಆಯಿತು, ಯಾವ ಮೋಟಿವೇಟಲ್ಲಿ ಆಯಿತು? ದ್ವೇಷ ಭಾಷಣಗಳ ಮೋಟಿವೇಟಲ್ಲಿ ಆಗೋದು. ಯಾವುದಾದ್ರೊಂದು ಕೃತ್ಯ ಆಯಿತು ಅಂದರೆ ಅದೇ ಥರ ಇನ್ನೊಂದು 10 ಕೃತ್ಯ ಆಗೋ ಥರ ಮೋಟಿವೇಟ್ ಮಾಡೋರು ಯಾರು? ನೀವೇ ದ್ವೇಷ ಭಾಷಣಕಾರರು. ಈ ದ್ವೇಷ ಭಾಷಣದಿಂದಲೇ ಇವೆಲ್ಲ ಅನಾಹುತಗಳೆಲ್ಲ ಆಗ್ತಿರೋದು. ಸಮಾಜದ ಸಾಮರಸ್ಯ, ಸಮಾನತೆಗಳು ಹಾಳಾಗ್ತಿರುತ್ತೆ ಈ ದ್ವೇಷ ಭಾಷಣಗಳಿಂದ. ಅದರ ವಿರುದ್ಧ ನಿಯಂತ್ರಣ ಕಾನೂನು ಇದ್ರೂ ಕೂಡ ಫೋಕಸ್ ಆಗಿ ನಿಯಂತ್ರಣ ಮಾಡೇ ಮಾಡ್ತೀವಿ ಅಂತ ಈಗ ಕರ್ನಾಟಕ ಸರ್ಕಾರ ಡಿಸೈಡ್ ಮಾಡಿದೆ. ಚೆನ್ನಾಗಿದೆಯಲ್ಲ, ಸರಿ ಇದೆಯಲ್ಲ. ಧರ್ಮಗಳಿಗೆಲ್ಲೂ ಅಪಾಯ ಇಲ್ಲ ಸರ್. ಯಾವ ಧರ್ಮ ಅಪಾಯದಲ್ಲಿದೆ? ಈ ನನ್ನ ಮಕ್ಕಳು ಈ ದ್ವೇಷ ಭಾಷಣಕಾರಿದಾರಲ್ಲ, ಲೋಫರ್ಗಳು, ಇವ್ರುಗಳು ಧರ್ಮಕ್ಕೆ ಅಪಾಯ ಇದೆ, ಧರ್ಮಕ್ಕೆ ಅಪಾಯ ಇದೆ ಅಂತ ಹೇಳ್ಬಿಟ್ಟು ಸುಳ್ಳು ಬಿತ್ತನೆ ಮಾಡ್ತಾ ಇರೋದು. 1947 ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ಮುಸಲ್ಮಾನರಿಗಿಂತ ಹಿಂದೂಗಳ ಜನಸಂಖ್ಯೆ 21 ಕೋಟಿ ಜಾಸ್ತಿ ಇತ್ತು. ಇವತ್ತು ಈ ದೇಶದಲ್ಲಿ ಮುಸಲ್ಮಾನರಿಗಿಂತ ಹಿಂದೂಗಳ ಜನಸಂಖ್ಯೆ 91 ಕೋಟಿ ಜಾಸ್ತಿ ಇದೆ. 1947ನಲ್ಲಿ ಮುಸಲ್ಮಾನರಿಗಿಂತ ಹಿಂದೂಗಳ ಜನಸಂಖ್ಯೆ ಎಷ್ಟು ಜಾಸ್ತಿ ಇತ್ತು? 21 ಕೋಟಿ. ಇವತ್ತು 91 ಕೋಟಿ ಜಾಸ್ತಿ ಇದೆ. ಹಿಂದೂಗಳಂತೆ ಮುಸಲ್ಮಾನರ ಸಂಖ್ಯೆ 1947ರಿಂದ 2025ಕ್ಕೆ ಗ್ರೋತ್ ಆಗಿದ್ದಾರೆ. ಅವರು ಬೆಳವಣಿಗೆ ಆಗೇ ಆಗ್ತದೆ, ವಿಕಾಸ ಆಗೇ ಆಗ್ತದೆ, ಯಾವುದೂ ಅಲ್ಲಿಗೆ ನಿಲ್ಲಲ್ಲ. ಕಂಪೇರ್ ಟು ಹಿಂದೂ ಮೆಜಾರಿಟಿ, ಮುಸಲ್ಮಾನರ ಮೆಜಾರಿಟಿ ಏನೂ ಇಲ್ಲ. 100% ಯಾವ ಲೆಕ್ಕ? ಆದರೆ ಇವ್ರು ಏನು ಮಾಡ್ತಾರೆ, 2050ಕ್ಕೆ ಮುಸಲ್ಮಾನ ದೇಶ ಆಗ್ಬಿಡುತ್ತೆ. ಕರ್ನಾಟಕ ಪ್ರಭಾಕರ್ ಭಟ್ ಮೊನ್ನೆ ಕೇಸ್ ಹಾಕ್ಸ್ಕೊಂಡ್ರು. ಮುಸಲ್ಮಾನರಿಗೆ 8 ಮಕ್ಕಳು 10 ಮಕ್ಕಳು, ಆದರೆ ಹಿಂದೂಗಳಿಗೆ 1 ಮಕ್ಕಳು 2 ಮಕ್ಕಳು ಅಂತ. ಹೆಂಗ್ ಸ್ವಾಮಿ? 1947ಇಂದ 2025 ಹೊತ್ತಿಗೆ 91 ಕೋಟಿ ಮುಸಲ್ಮಾನರಿಗಿಂತ ಹಿಂದೂಗಳ ಸಂಖ್ಯೆ ಜಾಸ್ತಿ ಆಗಿದೆ.
ಹಿಂದೂಗಳ ಮೆಜಾರಿಟಿ ಇರುವ ದೇಶ ಇದು. ಅಂದಮೇಲೆ 2050ಕ್ಕೆ ಹೇಗೆ ಇದು ಮುಸ್ಲಿಂ ರಾಷ್ಟ್ರ ಆಗ್ತದೆ? ಇದನ್ನೇ ದ್ವೇಷ ಭಾಷಣ ಅಂತ ಹೇಳೋದು, ಇದನ್ನೇ ಸುಳ್ಳು ಭಾಷಣ ಅಂತ ಹೇಳೋದು. ಈ ಸ್ಟ್ಯಾಟಿಸ್ಟಿಕ್ಸ್ಗಳನ್ನು ನೋಡೋಕ್ಕೆ ಹೋಗಲ್ಲ. ಈ ಹೆಂಗ್ ಪುಂಗ್ಲಿಗಳು ಬಂದು ಪುಂಗ್ತಾರೆ, ಅದಕ್ಕೆ ಚಪ್ಪಾಳೆ ಹೊಡೆದು ಸಿಳ್ಳೆ ಹಾಕ್ಬಿಟ್ಟು ನೋಡಿದ್ರ ಹಿಂಗಂತೆ. ಕಾಮನ್ ಸೆನ್ಸ್ ಇಲ್ವಾ? ಕೈಯಲ್ಲಿ ಮೊಬೈಲ್ ಇಲ್ವಾ? ಅಶ್ಲೀಲ ವಿಡಿಯೋಗಳನ್ನ ನೋಡೋ ಸ್ಟಾಪ್ ಮಾಡಿ. ಇವತ್ತು ಗ್ರೋಗ್ ಸೇರಿದಾಗ ಮೇಟ ಸೇರಿದಾಗ ಅನೇಕ ವಿವರಣೆಗಳನ್ನು ಇಡ್ತದೆ. ಪಾತಾಳದಲ್ಲಿ ಅಡಗಿರುವಂಥ ಮಾಹಿತಿನ ಹೆಕ್ಕಿ ತಂದು ನಿಮ್ಮ ಮುಂದೆ ಇಟ್ಬಿಡುತ್ತೆ. ಓದಿ ಸ್ವಲ್ಪ, ತಿಳ್ಕೊಳ್ಳಿ ಸ್ವಲ್ಪ. ದ್ವೇಷ ಭಾಷಣಕಾರರ ದ್ವೇಷ ಭಾಷಣಕ್ಕೆ ಮರಳಾಗಕ್ಕೆ ಹೋಗ್ಬೇಡಿ. ಅವ್ನು ಯಾವನ ಬಂದೋ ಅದೇನೋ ಹೇಳ್ಬಿಟ್ಟ, ನೀವು ಅದಕ್ಕೆ ಡಿಸೈಡ್ ಆಗಬೇಡಿ. 10 ನಿಮಿಷ ಕೂತ್ಕೊಂಡು ಅದರ ಸತ್ಯಾಸತ್ಯತೆಯನ್ನು ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ನಿಮ್ಮ ಕೈಯಲ್ಲಿ ಇರುವಂಥ ಮೊಬೈಲ್ ಅನ್ನುವಂಥ ಸಾಮಗ್ರಿ ಇಂಟರ್ನೆಟ್ನಲ್ಲಿ ಇವೆಲ್ಲದೂ ಸಿಕ್ಬಿಡ್ತದೆ. ವಿನಾಕಾರಣ ನೀವು ನಿಮ್ಮ ಬದುಕನ್ನು ಹಾಳು ಮಾಡ್ಕೋಬೇಡಿ. ಅವನು ದ್ವೇಷ ಭಾಷಣ ಮಾಡ್ತಾನೆ ಅಂದರೆ ಅವನಿಗೆ ಒಂದು ವೇದಿಕೆಗೆ 25,000ನೋ 50,000ನೋ 1,00,000ನೋ 5,00,000ನೋ ಏನೋ ಒಂದು ರೇಟ್ ಫಿಕ್ಸ್ ಮಾಡಿರ್ತಾರೆ. ಅವನಿಗೆ ಆ ದುಡ್ಡು ಸಿಗಲೇಬೇಕು ಅಂದರೆ ಅವನು ದ್ವೇಷ ಭಾಷಣ ಮಾಡಲೇಬೇಕು. ಅವನ ವೃತ್ತಿ ಅದು. ಅವನು ಕಾಸಿಗೋಸ್ಕರ ಬಂದು ಭಾಷಣ ಮಾಡಿ ದುಡ್ಡು ತಗೊಂಡು ಹೋಗ್ತಾ ಇದ್ದಾನೆ. ನೀವು ಸಿಳ್ಳೆ ಚಪ್ಪಾಳೆ ಹಾಕೋರೋ ಅವನು ಬಿತ್ತಿದ ದ್ವೇಷಕ್ಕೆ ನೀವು ಹೋಗಿ ದುಷ್ಕೃತ್ಯಗಳನ್ನು ಮಾಡಿ ಒಂದು ಕೊಲೆ ಆಗ್ತೀರಾ, ಒಂದು ಬಲಿ ಆಗ್ತೀರಾ. ಬಲಿ ಆಗೋದ್ರೆ ಜೈಲು ಪಾಲಾಗ್ತೀರಾ. ಕಾಮನ್ ಸೆನ್ಸ್ನ ಯೋಚನೆ ಮಾಡಿ. ಹಾಗಾಗಿ ಸರ್ಕಾರ ಕೆಲವೊಂದು ತೀರ್ಮಾನಗಳನ್ನು ಇಂಥ ವಿಚಾರದಲ್ಲಿ ತಗೊಂಡಾಗ ನಾವು ಅಪ್ರಿಷಿಯೇಟ್ ಮಾಡೋಣ, ಬೆಂಬಲಿಸೋಣ. ಆ ಮೂಲಕ ಸರ್ಕಾರ ಜೊತೆ ಗಟ್ಟಿಯಾಗಿ ನಿಲ್ಲೋಣ. ದ್ವೇಷದ ವಿರುದ್ಧ ನಿಂತ್ಕೊಳ್ಳೋಣ, ಸಾಮರಸ್ಯದ ಪರ ನಿಂತ್ಕೊಳ್ಳೋಣ. ಹಿಂದೂ ಮುಸ್ಲಿಂ ಅಂತಲ್ಲ, ಯಾವನ್ನೇ ತಪ್ಪು ಮಾಡಿದ್ರು ಅವನನ್ನು ಬಲಿ ಹಾಕಬೇಕು ಅನ್ನುವಂಥ ಒತ್ತಡಗಳನ್ನು ನಾವು ಹೇರೋಣ. ಇಡೀ ವಿಡಿಯೋದಲ್ಲಿ ಎಲ್ಲಾದರೂ ನಿಮಗಿದು ಹಿಂದೂ ವಿರೋಧದ ವಿಡಿಯೋ ಅಂತ ಅನಿಸುತ್ತಾ? ನನ್ನ ಯಾವ ವಿಡಿಯೋದಲ್ಲೂ ಹಿಂದೂ ವಿರೋಧ ಇಲ್ಲವೇ ಇಲ್ಲ. ನಿಮ್ಗೆ ಹಾಗೆ ಅನಿಸೋದಷ್ಟೇ. BJPನ ನಾವು ವಿಮರ್ಶೆ ಮಾಡಿದ ಕೂಡಲೇ, BJPಯ ದ್ವೇಷ ಭಾಷಣನ ವಿಮರ್ಶೆ ಮಾಡಿದ ಕೂಡಲೇ ಇದೇ ನರೇಂದ್ರ ಮೋದಿ ಅವರು ಹೇಳ್ತಾರೆ, ಕಲ್ಲು ಹೊಡೆಯೋರು ಯಾರು, ದುಷ್ಕೃತ್ಯ ಮಾಡೋರು ಯಾರು, ಅವ್ರ ಬಟ್ಟೆ ನೋಡಿದ್ರೆ ಗೊತ್ತಾಗುತ್ತಂತ. ಇದು ಕೂಡ ದ್ವೇಷ ಭಾಷಣ ಅಲ್ವಾ? ಅವಾಗ ವಿಮರ್ಶೆ ಮಾಡಬೇಕು. ಈ ದೇಶದಲ್ಲಿ ಮುಸಲ್ಮಾನರು ಮಾತ್ರ ಭಯೋತ್ಪಾದಕರ? ಈಶಾನ್ಯ ಭಾಗದಲ್ಲಿ ಹಾವಳಿ ಇಡುತ್ತಿರುವಂತಹ ನಕ್ಸಲರು ಯಾರು? ಖಲಿಸ್ತಾನ್ ಮೂವ್ಮೆಂಟ್ ಚಳವಳಿ ಕಗ್ಗೊಲೆಗಳು ಆಗ್ತವಲ್ಲ, ಇದನ್ನು ಏನಂತ ಕರೀತಾರೆ? ಭಯೋತ್ಪಾದನೆ ಅಂತ ತಾನೇ ಕರೆಯೋದು. ಮೊದಲು ಭಯೋತ್ಪಾದನೆ ಅಂದರೆ ಏನು ಅಂತ ತಿಳ್ಕೊಂಡು ಆಮೇಲೆ ನೀವು ಡಿಸೈಡಿಗೆ ಬರಬೇಕು. ಹೀಗೆ ಸುಳ್ಳನ್ನು ಬಿತ್ತುವ ಸತತ ಪ್ರಯತ್ನಗಳ ವಿರುದ್ಧ ನಾವು ಮಾತಾಡ್ತೇವೆ. ನಮ್ಮ ಉದ್ದೇಶ ಬೇರೆ ಏನಿಲ್ಲ ಸರ್, ಸಾಮರಸ್ಯ ಬೇಕಷ್ಟೆ. ಈಗ ನಿನ್ನೆ ಒಂದು ವಿಡಿಯೋ ಮಾಡಿದೆ, ಬಾಬ್ರಿ ಮಸೀದಿ ಡೆಮಾಲಿಷ್ ಆಗಿದ್ದಕ್ಕೆ ಇನ್ನೊಂದು ಬಾಬ್ರಿ ಮಸೀದಿಯನ್ನು ಕಟ್ತಾ ಇದ್ದಾರೆ ಅಂತ. ಬಾಬ್ರಿ ಮಸೀದಿ ಡೆಮಾಲಿಷ್ ಆಗಿದ್ದಕ್ಕೆ ಸ್ಮರಣಾರ್ಥವಾಗಿ ನೀವು 100 ಮಸೀದಿ ಕಟ್ಟಿ. ಆದರೆ ಹಠಕ್ಕೆ ಬಿದ್ದು, ಪ್ರತೀಕಾರಕ್ಕೆ ಬಿದ್ದು ಅದು ಬಾಬ್ರಿ ಮಸೀದಿ ಅನ್ನುವ ಹೆಸರನ್ನೇ ಇಟ್ಟು ಸಡ್ಡು ಹೊಡಿತೀವಿ ಅನ್ನುವಂಥ ತೀರ್ಮಾನ ತಗೋಬೇಡಿ. ಇಲ್ಲಪ್ಪ, ಆಗಿನ ರಾಜ ಮಹಾರಾಜರುಗಳು ಹಿಂದೂ ಮುಸ್ಲಿಂ ಅಂತ ಭೇದ ಭಾವ ಇಲ್ಲದೆ ಸಾಮ್ರಾಜ್ಯ ಸ್ಥಾಪನೆಗೋಸ್ಕರ ಅವರು ಅದನ್ನು ಮಾಡಲೇಬೇಕಾಗಿತ್ತು, ಅದು ಅವರ ಕೆಲಸ ಅನ್ನೋ ವಾದ ಕೂಡ ಮಾಡ್ತೀರಾ. ಆಯ್ತು, ಅವರವರ ರಾಜ್ಯ ಸ್ಥಾಪನೆಗೋಸ್ಕರ, ಸಾಮ್ರಾಜ್ಯ ಸ್ಥಾಪನೆಗೋಸ್ಕರ, ಅವರವರ ಸ್ವಾರ್ಥಕ್ಕೋಸ್ಕರ, ಅವರವರ ಅಧಿಕಾರಕ್ಕೋಸ್ಕರ ಇಂಥ ಕೆಲಸವನ್ನೆಲ್ಲ ಮಾಡಿದವ್ರಿಗೂ ಧಾರ್ಮಿಕ ಶ್ರದ್ಧಾ ಕೇಂದ್ರಕ್ಕೂ, ಆ ನಿಲುವಿಗೂ, ಆ ಉದ್ದೇಶಕ್ಕೂ ಏನಾದರೂ ಸಂಬಂಧ ಇದೆಯಾ? ಆ ಆ್ಯಂಗಲಲ್ಲಿ ಥಿಂಕ್ ಮಾಡಿ. ಎನಿವೆ, ದ್ವೇಷ ಭಾಷಣ ಮಸೂದೆಯ ವಿರುದ್ಧ ರಾಜ್ಯ ಸರ್ಕಾರ ಒಂದು ದೃಢ ನಿರ್ಧಾರವನ್ನು ತಗೊಂಡಿದೆ. ಈ ಸಲದ ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ ಅದು ಮಂಡನೆ ಆಗ್ತದೆ. BJP ವಿರೋಧ ಮಾಡುತ್ತೆ, ಕುಂಬಳಕಾಯಿ ಕಳ್ಳರು ವಿರೋಧ ಮಾಡ್ತಾರೆ. ದ್ವೇಷ ಭಾಷಣ ಮಾಡಬೇಡಿ ಅನ್ನುವ ಕಾನೂನು ತರ್ತೀವಿ ಅಂದರೆ ಅದು ಸರಿ ಇಲ್ಲ ಅಂತ ವಾದ ಯಾರು ಮಾಡ್ತಾರೆ? ಅವರು ದ್ವೇಷ ಭಾಷಣಕಾರರೇ. ಅವರು ದ್ವೇಷವನ್ನು ಪ್ರೋತ್ಸಾಹ ಮಾಡೋರೆ, ಅವರು ದ್ವೇಷವನ್ನು ಉಸಿರಾಡೋರು, ದ್ವೇಷದಿಂದ ಇವರು ಅಧಿಕಾರವನ್ನು ನಡೆಸೋರು. ಇಂತಹ ಸೂಕ್ಷ್ಮ ಸಂಗತಿಗಳ ಬಗ್ಗೆ ಅಲರ್ಟ್ ಆಗಬೇಕಾಗಿರೋದು ಯಾರು? ಜನಸಾಮಾನ್ಯರು. ಇವರು ಉತ್ತರ ಹೇಗೆ ಕೊಡಬೇಕು? ಎಲೆಕ್ಷನ್ ಬರ್ತದಲ್ಲ, ಅಲ್ಲಿ ಕೊಡಬೇಕು. ಸಾಮರಸ್ಯಕ್ಕೆ ವಿರುದ್ಧ ನಿಂತವರು, ದ್ವೇಷವನ್ನು ಉಸಿರಾಡೋರು, ದ್ವೇಷವನ್ನು ಪ್ರೋತ್ಸಾಹ ಮಾಡೋರು, ದ್ವೇಷವನ್ನು ಪ್ರಚಾರ ಮಾಡಿ ಸ್ವಾರ್ಥದಿಂದ ಬದುಕೋರು, ಅಧಿಕಾರ ನಡೆಸೋರು, ಇವರನ್ನು ಧಿಕ್ಕರಿಸಿ ನಿಲ್ಲಿ ಸ್ನೇಹಿತರೆ. ಇವರಿಂದ ದೇಶದ ಪ್ರಗತಿ ವಿನಾಶ ಆಗ್ತದೆ, ಇವರಿಂದ ದೇಶದ ಅಭಿವೃದ್ಧಿ ವಿನಾಶ ಆಗ್ತದೆ, ಇವರಿಂದ ದೇಶವೇ ವಿನಾಶ ಆಗುತ್ತೆ. ದೇಶ ಮೊದಲು, ದ್ವೇಷ ಅಲ್ಲ. ನಮಸ್ಕಾರ. ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಜಾಯ್ನ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನನ್ನ ಯುಕ್ತಿಗೆ ನಿಮ್ಮ ಶಕ್ತಿಯೇ ಶ್ರೀರಕ್ಷೆ.